ಕಿವಿ ತೂತು ಬಿದ್ದು ಹೋದವು. ಯಾರು ಯಾರು ಈ ಕೃಷ್ಣ? ಹಾಲು ಕಡಲ್ ಹೋದ ಪೂತನಿಯ ರಕ್ತ ಹೀರಿದರಂತೆ. ಸವಾರಿ ಮಾಡುವಂತ ಬೆನ್ನುಡಿದರ ಶಕಡಲ ಸೊಟ್ಟಾನೆ ಮುರಿದಲಂತೆ. ಅವನ ಕೈಯಲ್ಲಿ ತೃಣಾವೃತ ಆಟದ ಬುಗುರಿಯಾಗಿ ಹೋದ. ರೇಣುಕ ಬೇರದ ಹಣ್ಣಿನ ಬಡಿಯ ಬಡಿಗೆಯಾದ. ಗೋವರ್ಧನ ಬೆಟ್ಟಯ ಕಸಿ ಛತ್ರಿಯಾಗಿ ಹೋಯ್ತು. ಯಾರು ಯಾರು ಈ ಕೃಷ್ಣ? ಗೊಲ್ಲರ ಪೂರನಿಗೆ ಈ ಪಾಟಿ ಶಕ್ತಿನ ಎಲ್ಲಿಂದ ಮತ್ತು ಇಷ್ಟದ ಶಕ್ತಿ? ಯಾರಕ್ಕಷ್ಟು ಇಷ್ಟದ ಶಕ್ತಿನ? ನಮ್ ಗೂಢಚಾರ ಶೋಧನೆ ಮಾಡ್ತಾರಂತೆ. ಏನು? ನಮ್ ಗೂಢಚಾರ ಶೋಧನೆ ಮಾಡ್ತಿದ್ದಾರ? ಎಷ್ಟು ದಿನ ಶೋಧನೆ ಮಾಡೋದು? ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚುತ್ತೆ, ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡುತ್ತೆ. ಶೋಧನೆ ಮಾಡ್ತಾರಂತೆ. ಶೋಧನೆ ನಿಮ್ಮ ಪಕ್ಕಕ್ಕೆ ಪಂಕಳಾರತಿ ಅಂತ. ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ ಒಡೆಯ. ಕೊನೆ ಹಂತಕ್ಕೆ? ಯಾರ ಕೊನೆ ಹಂತಕ್ಕೆ? ಆಹಾ, ಕೊನೆ ಹಂತಕ್ಕೆ ಬಂದಿದೆ. ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ. ಇವರೇ ನಾನು ಹೇಳಿದ್ದ ನಾಯಿಬ್ರು? ಇವರೇ ಒಡೆಯ. ಇವ ಶೈಲಿಕ, ಇವ ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ಇದು ನಿಮ್ಮ ಕಾಲು. ಕಾಲಲ್ಲ, ನಿಮ್ಮ ಎಕ್ಕಡ. ಕೈಯಲ್ಲ, ಕಾಲು ಅಲ್ಲ, ಎಕ್ಕಡಾದು ಅಲ್ಲ, ಯಮಭಾಷ. ತಿಳ್ಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರು ಬಂದು ಖುದ್ದು ವಿಚಾರಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರೋದು ಒಂದೇ ಬಾಗಿಲು. ಬಾಗಿಲವಾಡದ ಕಾಮನಿಗೆ ಕಿರುಗತ್ತೆ ಅಲಂಕಾರ. ಬಾಗಿಲವಾಡದ ಕಾಮನಿಗೆ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿಟ್ಟು ಅಂದ್ರೆ ಶ್ರೀಮನ್ ವೆಂಕಟರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ. ಬೀಳುತ್ತೆ ಬೀಳುತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರುತ್ತದೆ. ಅದನ್ನು ಎಳೆದು ಬಿಟ್ರೆ ಮುಗೀತು. ಹಬ್ಬ, ಒಳ್ಳೆ ರಾಕ್ಷಸ ಕಳ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ. ಆ ಬಿಡಸ್ಕೋವಿ ಕೃಷ್ಣ, ಆ ಬಾಗ್ಲಲ್ಲೇ ತಾನೇ ಬರ್ಬೇಕು. ಬೇರೆ ಬಾಗ್ಲೇ ಇಲ್ಲ ಅಂತೀನಿ. ಹತ್ತೀರ ನನ್ ತಲೆ ತಿಂತೀರ. ಸುಮ್ಮನೆ ಇಡೋದ್ ಬಾಗ್ಲಿ. ಬೇರೆ ಬಾಗ್ಲು? ಎಲ್ರು ಬರೋ ಬಾಗ್ಲಲ್ಲೂ ನಾನ್ ಬರಕ್ಕಾಗುತ್ತಾ ಮತ್ತೆ? ಆದ್ರೆ ಒಡೆಯ, ಒಳ್ಳೆ ಸರ್ಕಾರ ಆಚೆ. ಬಾದಿ ಈ ಕಡೆ. ಅಪ್ಪಣೆಯಾಗಬೇಕು ಅನ್ನದಾತ. ನಪ್ಪ ಪಟ್ಟದ ಹಾಗೆ ಹೇಗಿದೆ ಹೇಳು? ಏನು ಅದರ ಹೆಸರು? ಕುವಲಯ ಪೀಡ. ಕುವಲಯ ಪೀಡ. ಔಷಧ ಪಥ್ಯ ಎಲ್ಲ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು, ಗೀ ಅಂತ ಮೈ ಮೇಲೆ ಬೀಳತ್ತೆ. ಬೀಳ್ಬೇಕು. ಕೆಲಸ ಆದ್ಮೇಲೆ ಅದೆಲ್ಲ ಬದ್ದು ಆಡಿಸಿ ಸುಟ್ಟು ಬಿಡಿ. ಮತ್ತಿನ್ನೇನಾದ್ರು ದಾಖಲೆ ಮಾಡಿ ಮಕ್ಕಳು ಬರೀತಾರೆ ಪಾಪ ಅಲ್ವೇ ಮತ್ತೆ? ನೀವಿನ್ನು ಹೊರಡಿ, ಸ್ವಲ್ಪ ಇರಿ. ಕೊಯ್ದ ಬೋಟು ಯಾರಿಗೂ ಗೊತ್ತಾಗಬಾರದು. ನಮ್ಮ ಊರಲ್ಲಿ ಕಬ್ಬಕ್ಕೂ ಕಿವಿ ಇರುತ್ತದೆ. ಕಿವಕ್ ಅಂದ್ರೆ ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡಾನು ಅಲ್ಲ, ಯಮಭಾಷ. ಬಲೆ ತಮಾಷೆ ಕಂಡ್ರಿ ನೀವು. ಮಂತ್ರಿ, ಇವರ ಮೇಲೆ ನೀನು ಐದು ಕಣ್ಣಿನು. ರಾಜಕೀಯದಲ್ಲಿ ನೀನು ಯಾರದೊಬ್ಬ ಬಾರದು. ನಿನ್ನದು ನೀನು ಸಹ. ಬಾಯಿ ಕೂತ್ಕೋ. ಇರ್ಲಿ ಬುದ್ಧಿ. ಏನಿರ್ಬೇಕ್ರಿ? ಮಂಡೆಯಲ್ಲಿ ಕೊಂಚ ಮಾಂಸ ಇರ್ಬೇಕು. ಹೇಗಿದ್ದಾದ್ರಿ? ನೋಡಿದ್ದೇನ್ರಿ ಅವ? ಇದ್ದಾನೆ ಒಡೆಯ. ಇದ್ದಾನೆ, ಮತ್ತು ಯಾರ ಆಗಿದ್ದಾನೆ ಅವ? ಅಂದ್ರೆ ತಾವ್ ಹೇಳಿದ್ದು ತಮಗ್ ತಿಳಿದಿಲ್ಲ ಅಲ್ಲ? ಅವನು ನಮ್ಮ ದೇವಕಿ ಮಗ ಅನ್ಸುತ್ತಾ ನಿಮಗೆ? ಕಣ್ಣು, ಗದ್ದ, ತುಟಿ, ಮೂಗು ಏನಾದರೂ ಹೋಲಿಕೆ ಇದೆಯಾ? ದೇವಕಿ ತರ ಅಥವಾ ವಸುದೇವ ತರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದರೂ ಹೋಲಿಕೆ ಇರಬೇಕು. ನನ್ನ ಕೈ ಬೆರಳು ನೋಡಿ, ಎಲ್ಲ ನಮ್ಮ ಅಪ್ಪನ ತರಾನೇ ಇದೆ. ಆದ್ರೆ ಕೈ ಮಾತ್ರ ನಂದು. ವಸುದೇವ ದೇವಕಿ ಏನು ಹೋಲಿಕೆ ಕಾಣಲಿಲ್ಲ. ಆದ್ರೆ ಕೈ ಮಾತ್ರ ಹೀಗೆ ಕಾಣ್ತು. ಎಲ್ಲ ಇವನ ಮಕ್ಳು ಸೋದರ ಭಾವನ ಹೋಲ್ತಾವೇನು? ಇಲ್ಲ. ಪಾಸ್ ಅಲ್ವಾ?